ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಶಶಿ. ನಾನು ಇವತ್ತು ಯೂನಿವರ್ಸಲ್ನ ಟಾಪ್ 10 ನ್ಯೂಸ್ನೊಂದಿಗೆ ಬಂದೀನಿ. ನ್ಯೂಸ್ಗಳ ವಿವರ. ಇಂದು ಮುಂಜಾನೆ ಹುಬ್ಬಳ್ಳಿಯ ಕಾರ್ಪೊರೇಷನ್ ಎದುರುಗಡೆ ರೈತಪರ ಹೋರಾಟಗಾರರು ಕಳಸಾ ಬಂಡೂರಿ ಹಾಗೂ ಮಹದಾಯಿ ನೀರಿನ ಯೋಜನೆಯ ಕುರಿತು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಕುಂದಗೋಳದಲ್ಲಿ ಭಾರಿ ಪ್ರತಿಭಟನೆಯನ್ನ ಕುರಿಗಾಯಿಗಳು ಹಾಗೂ ದನ ಮೇಯಿಸುವವರು ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯ ಸರ್ಕಾರದ ಆದೇಶ ಅರಣ್ಯ ಪ್ರದೇಶದಲ್ಲಿ ಕುರಿ ಹಾಗೂ ದನ ಮೇಯಿಸುವ ನಿಷೇಧವಾದ ಕಾರಣ ಪ್ರತಿಭಟನೆಯನ್ನು ಮಾಡಿದರು. ಇನ್ನು ಛತ್ತೀಸ್ಗಢದಲ್ಲಿ 2 ಕ್ಯಾಥೋಲಿಕ್ ಮಹಿಳೆ ಸನ್ಯಾಸಿಗಳನ್ನ ಬಂಧಿಸುವ ಕುರಿತು ಇಂದು ಧಾರವಾಡ ಜಿಲ್ಲಾ ಕಚೇರಿ ಎದುರು ಕ್ಯಾಥೋಲಿಕ್ನ ಸನ್ಯಾಸಿ ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿದರು. ಹುಬ್ಬಳ್ಳಿ ಹಾಗೂ ಅಂಕೋಲಾ ನಡುವಿನ ರೈಲು ಮಾರ್ಗಕ್ಕೆ ಅಸ್ತು ಇನ್ನೇನು ಶೀಘ್ರದಲ್ಲಿ ಕೆಲಸ ಪ್ರಾರಂಭವಾಗುವುದೆಂದು ವರದಿಗಳು ತಿಳಿಸಿವೆ. ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಗದ್ದಲದಿಂದ ಕೂಡಿತ್ತು. ಗದ್ದಲ ಮಾಡಿದವರನ್ನು ಹೊರಗಡೆ ಹಾಕಿ ಸಾಮಾನ್ಯ ಸಭೆಯನ್ನು ಜರುಗಿಸಲಾಗಿತ್ತು ಎಂದು ಮೇಯರ್ ಪ್ರತಿಭಾ ಪಾಟೀಲ್ ಅವರು ತಿಳಿಸಿದರು. ಹುಬ್ಬಳ್ಳಿಯ ಮಂಟೂರು ರೋಡಿನಲ್ಲಿ ಪ್ರೀತಿಸಿ ಮದುವೆಯಾಗಿ ಹೆಂಡತಿಗೆ ಅಬಾರ್ಷನ್ ಮಾಡಲು ಟ್ಯಾಬ್ಲೆಟ್ ನೀಡಿದ ಪರಿಣಾಮ ಮಗು ಹಾಗೂ ತಾಯಿ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿಯ ವಾಣಿಜ್ಯೋದ್ಯಮ ಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಆಗಸ್ಟ್ 2ರಂದು ಹುಬ್ಬಳ್ಳಿಯ ಎಪಿಎಂಸಿ ಪಕ್ಕದಲ್ಲಿ ಬೃಹತ್ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಇದರ ಮುಖ್ಯಸ್ಥರಾಗಿ ಜಿಂದಾಲ್ ಕಂಪನಿಯ ಪೌಲ್ ಜಿಂದಾಲ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಆಗಸ್ಟ್ 3ರಂದು ಇಂಡಸ್ಟ್ರಿಯಲ್ ಏರಿಯಾ ತಾರಿಯಾಳದಲ್ಲಿ ಐಎಂಎಸ್ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗಗಳನ್ನು ಆಯೋಜಿಸಲಾಗಿದ್ದು, ಈ ಒಂದು ಉದ್ಯೋಗ ಮೇಳದಲ್ಲಿ ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗ ಆಕಾಂಕ್ಷಿಗಳು ನೇರವಾಗಿ ಭಾಗವಹಿಸಬಹುದಾಗಿದೆ. ಕೊನೆಗೂ ಧರ್ಮಸ್ಥಳದಲ್ಲಿ ಅನಾಮಧೇಯ ಸೂಚಿಸಿದ ಸ್ಥಳದಲ್ಲಿ ಕಳೆಬರಗಳು ಪತ್ತೆಯಾಗಿದ್ದು ಎಲ್ಲರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ರಾಜ್ಯದ ದೇಶೀಯ ವಿಮಾನ ನಿಲ್ದಾಣಗಳ ಪೈಕಿ ಅತಿ ಹೆಚ್ಚು ಪ್ರಯಾಣ ಬೆಳೆಸಿದ ನಿಲ್ದಾಣ ಹುಬ್ಬಳ್ಳಿಯಾಗಿ ಗುರುತಿಸಿಕೊಂಡಿದೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.